ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಇಂದು ಪ್ರಜಾಸೌಧ ನಿರ್ಮಾಣ ಮಾಡಲು ಕೋರಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡಿಲು ವೆಂಕಟರಮಣ ಅವರು ಶಾಸಕರ ಬಗ್ಗೆ ಕೆಲವೊಂದು ನಾಯಕರು ಸಾರ್ವಜನಿಕರ ಅಪಪ್ರಚಾರ ಮಾಡಿ ಜನರಿಗೆ ದಿಕ್ಕು ತಪ್ಪಿಸುವ ಮಾತುಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಆದರೆ ನಮ್ಮ ಶಾಸಕರು ದಿನನಿತ್ಯ ಬಡವರ ಪರವಾಗಿ ಹಾಗೂ ಜನರ ಸೇವೆಯಲ್ಲಿಯೇ ತೊಡಗಿದ್ದಾರೆ. ಕೆಲವೊಂದು ವಾರ್ಡ್ಗಳಲ್ಲಿ ಸಿಮೆಂಟ್ ರಸ್ತೆಗಳ ವ್ಯವಸ್ಥೆ ಹಾಗೂ ಹಳ್ಳಿಗಳಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಸಂಪರ್ಕ ಕಲ್ಪಿಸುವಲ್ಲಿ ಮತ್ತು ಬಡವರ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳು, ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡುವಲ್ಲಿ ಮುಂದಾಗಿದ್ದಾರೆ ಎಂದು ಶಾಸಕರು ಅಭಿವೃದ್ಧಿಯ ಬಗ್ಗೆ ತಮ್ಮ ಹಿತನುಡಿಗಳನ್ನು ಹಂಚಿಕೊಂಡರು. ಇವತ್ತು ಹಾಸ್ಟೆಲ್ ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲಿ ಬಂದರೆ ಆ ಥರ ಹಾಸ್ಟೆಲ್ ಮಾಡಿದ್ದಾರೆ. ಚಿಲಕಲೇರ್ಪಿಂದ ವರ್ಷದವರೆಗೆ ಮಾರ್ಕೆಟ್ವರೆಗೂ ರಸ್ತೆ ಮಾಡಿದ್ದಾರೆ. ಆ ರಸ್ತೆ ನೆನೆಸ್ಕೊಂಡ್ರೆ ಏನು ಗುಣಿಗಳು ಆಂಧ್ರಾಗದ ಶಾಸಕರು ಅದು ಅವ್ರಿಗೆ ಸಂಬಂಧವಿರೋದು, ಮತ್ತು ಚಿಲಕಂಡ ಶಾಸಕರು ಅದು ಸಂಬಂಧ. ಆದರೆ ಅವರಿಬ್ಬರೂ ಮಾತಾಡಿದ್ರೆ ನಮ್ಮ ಶಾಸಕರು ಮುಂದೆ ಬಂದು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ನಾವೆಲ್ಲರೂ ಹೋಗಿದ್ದೀವಿ. ಹೋಗಿ ಅಲ್ಲಿ ಒಂದು ರಸ್ತೆ ಮಾಡಿದರು. ಏನು ಬಡ ಜನರಿಗೆ, ರೈತರಿಗೆ ಅವರು ತೊಂದರೆ ಆಗಬಾರ್ದು, ಏನೋ ಒಂದು ಸಾಧನೆ ಮಾಡಬೇಕಂತ ನಮ್ಮ ಶಾಸಕರು ಮುಂದೆ ಇಟ್ಟಿದ್ದಾರೆ. ಯಾವತ್ತು ಕೂಡ ಅಭಿವೃದ್ಧಿಯಲ್ಲಿ ಅವರು ಮುಂದೆ ಇರ್ತಾರೆ. ಬೇರೆಯವರ ಅಪೋಸಿಟ್ ಹೇಳ್ತಾರೆ, ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು ಎಲ್ಲರೂ ನೋಡಿದ್ದಾರೆ. ಅವ್ರು ಹೇಳೋಕ್ಕಾಗುತ್ತಾ? ಮಾತಾಡ್ರಿ, ನೀವು ಏನು ಅಭಿವೃದ್ಧಿ ಗುరించి ಅವರು ಮಾತಾಡಬೇಕು, ನೀವು ಮಾತಾಡಬೇಕು. ಏನು ಅಭಿವೃದ್ಧಿ ಅಂತಾರೆ. ನಮ್ಮ ಶಾಸಕರು ಯಾರು ಇವತ್ತು ಕಾಂಗ್ರೆಸ್ ಮೊನ್ನೆ ಫಸ್ಟ್ ಬ್ಯಾಟ್ನಲ್ಲಿ ಇವತ್ತು 40 ಲಕ್ಷ ಮುಸ್ಲಿಮ್ಸ್ ಕಾಲೋದಲ್ಲೇ ಬಂದು ಇವ್ರು ಹಾಕಿದ್ದಾರೆ. ನಮ್ಮ ಒಂದು ಶಾಸಕರಾಗಿದ್ದರು. BJP ಸರ್ಕಾರದಲ್ಲಿ ಏನು ಹಾಕಲಿಲ್ಲ. ಇವತ್ತು SC ಕಾಲೋನಿಗಳಲ್ಲಿ ಸಿಮೆಂಟ್ ರಸ್ತೆಗಳು ಹಾಕಿದ್ದಾರೆ, ಡ್ರೈನ್ಗಳು ಹಾಕಿದ್ದಾರೆ. ನೋಡಿದ್ರೆ ಸುಂದರವಾಗಿ ಐತೆ, ಖುಷಿ ಪಟ್ಟು. ಇನ್ನೂ ಮೊನ್ನೆ ಬಂದು ಗ್ರಾಮ ಪಂಚಾಯತಿ ಮುಂದೆ ಎಲ್ಲ ರೋಡ್ ಎಲ್ಲ ನಾವೆಲ್ಲ ಹೋಗಿ ತೋರಿಸಿದ್ದೀವಿ, ಅದನ್ನು ಹಾಕ್ತಾರೆ. ಅಭಿವೃದ್ಧಿಯಲ್ಲಿ ಅವರು ಯಾವತ್ತು ಕೂಡ ಇದೇಟು ಆಗಲ್ಲ. ಇಂದು ತಾಲೂಕು ವಿಚಾರದಲ್ಲಿ ಬಂದಾಗ ಮೊನ್ನೆನೇ ನಾನು ಫೋನ್ ಮಾಡಿದಾಗ ಮಾತಾಡಿದ್ರು, ಕಟೀಲ್ ವೆಂಕಟರಮಣವರೇ, ಇಲ್ಲಿ ನೋಡಿ, ಇಲ್ಲಿ ಸರ್ಕಾರ ಯಾವ ಸರ್ವೆ ನಮ್ಮಲ್ಲಿ ಇದೆಯೋ ಅದು ಹುಡ್ಕೋಣ. ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಸೇರಿ ಅವರು ಒಂದು ಸಭೆ ಮಾಡಿದ್ರಲ್ಲ, ನಾವು ಒಂದು ಸಭೆ ಮಾಡೋಣ. ಮಾಡಿಬಿಟ್ಟು ಅವ್ರನ್ನ ರಾಮಕೃಷ್ಣ ರೆಡ್ಡಿ ಅವರು ಹೇಳಿದ್ರಲ್ಲ, ಅವರು ಕೂಡ ಕರ್ಸೋಣ ಅಂತ ಫೋನಲ್ಲಿ ಮಾತಾಡಿದ್ರು. ಕರ್ಸೋಣ, ಎಲ್ಲೆಲ್ಲಿ ಸರ್ಕಾರ ಜಾಗ ಇದೆಯೋ, ಯಾವ ಸರ್ವೆ ನಮ್ಮ ಸರ್ಕಾರ ಜಾಗ ಇದೆಯೋ ಆ ಸರ್ವೆ ನಮ್ಮನ್ನು ನಾವು ಹುಡ್ಕೋಣ. ನಾವೇನು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ನಾನೇನು ಆಶ್ವಾಸನೆ ಇನ್ನೂ ಕೊಟ್ಟಿಲ್ಲ. ಆದರೆ ಪ್ರಚಾರ ಮಾಡುವಾಗ ಯಥಾತತ್ವ ಯಾರೇ ಆಗಲಿ ಮಾತಾಡಬಾರ್ದು. ಒಬ್ಬ ಶಾಸಕರ ಏನು ಮಾಡ್ತಾ ಇದ್ದಾರೆ, ಇವತ್ತು ಮದುವೆ ಮಾಡ್ತಾ ಇದ್ದಾರಲ್ಲ ಬಡವರು, ಎಷ್ಟು ಜನ ಈ 3 ತಾಲೂಕಿನಲ್ಲಿ ಕೂಡ ಅಷ್ಟು ಶಾಸಕರನ್ನು ಈ ಜಿಲ್ಲೆಯಲ್ಲಿ ಯಾರೂ ನೋಡಲಿಲ್ಲ. ಅವರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ, ಮನೆಗೆ ಹೋಗಿದ್ರೆ 1 ಗಂಟೆ ರಾತ್ರಿ ಆಗುತ್ತೆ. ಇಷ್ಟೆಲ್ಲ ಜನರ ಪರವಾಗಿ ಕೆಲಸ ಮಾಡೋದು ಯಾವ ಶಾಸಕರು ಇದ್ದಾರೆ ಅಂತ ನಾನು ಹೇಳ್ತೀನಿ. ಮಾಧ್ಯಮ ಮಿತ್ರರೇ, ನೀವು ಕೂಡ ನೋಡ್ತಾ ಇದ್ದೀರ, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ. ಯಾವ ಶಾಸಕರು ಕೂಡ ಇಷ್ಟು ಕಷ್ಟಪಟ್ಟು ದುಡಿಯುವಂಥ ಶಾಸಕರು ಅಂತ ನನಗೆ ನೋಡಿದ ಮಟ್ಟಿಗೆ ಯಾವ ಶಾಸಕರು ಕೂಡ ಇಲ್ಲ ಈ ಜಿಲ್ಲೆ. ಅಷ್ಟು ನಮ್ಮ ಶಾಸಕರ ಅಭಿವೃದ್ಧಿಯಲ್ಲಿ ಈ ತಾಲೂಕು ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹುಡ್ಕೋಣ, ಎಲ್ಲಿ ಸರ್ಕಾರದಾಗಿದೆಯೋ ಅವರೇ. ಕೆಲವರು 53ನಲ್ಲಿ ಹಾಕ್ಕೊಂಡಿರ್ತಾರೆ. ಸುಮಾರು 30 ವರ್ಷಗಳು 40 ವರ್ಷಗಳ ಕಾಲ ಅವ್ರಿಗೆ 50 ಅವ್ರು ಕೊಳ್ಳೆ ಕೊಡ್ಬೇಕು ತಾನೆ. ಅವ್ರ ಜಮೀನು ಕೊಳ್ಳೆ ಕೊಡಬೇಕು. ಅರ್ಜಿ ಹಾಕಿದ್ರೆ ಅವ್ರು ಕೊಳ್ಳೆ ಕೊಡಬೇಕು ಜಮೀನು. ಇವಾಗ 1 to 5 ಮಾಡ್ತಾ ಇದ್ದಾರಂತ. ಇವಾಗ ಇಲ್ಲಿ ಬಂದು ಜನ ಪಬ್ಲಿಕ್ ತಹಸೀಲ್ ಮೇಡಮ್ನವರೇ, ನಮ್ಗೆ ಇನ್ನೂ ಭೂಮಿ ಬಂದಿಲ್ಲ, ನಮ್ಗೆ ಕೆಲಸಗಳು ಮಾಡಲ್ಲ ಅಂತ ತಹಸೀಲ್ ಮೇಡಮ್ ಅವ್ರ ಮೇಲೆ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಅವ್ರ ಕೆಲಸಗಳು ಅವರು ಮಾಡ್ಕೊಂಡು ಹೋಗ್ತಾರೆ. ಅಫಿಷಿಯಲ್ ಕೆಲಸಗಳು ಏನಿದೆಯೋ ಅದು ಮಾಡ್ತಾರೆ. ಕೆಲವ್ರು ಏನಾದರೂ ತಪ್ಪಿಸ್ಕೊಂಡು ಏನಾದ್ರು ಮಾತಾಡಿದ್ರೆ ಅದನ್ನು ಮಾತಾಡೋರು ಸಭೆಯಲ್ಲಿ ಕರೆದು ಅವ್ರು ಎಲ್ಲರೂ, ನಾವು ಚೇಳೂರು ತಾಲೂಕಿನಲ್ಲಿ ಎಲ್ಲರೂ ಬರಲಿ, ಇನ್ನೊಂದು ಸಭೆ ಮಾಡೋಣ, ಇನ್ನೊಂದು ಸಭೆ ಮಾಡಿ ಎಲ್ಲಿ ಮಾಡಬೇಕು, ಎಲ್ಲಿ ಸೂಕ್ತ ಇದೆ ಜಾಗ ಅಲ್ಲಿ ನೋಡಿ ಹುಡುಕಿ ಮಾಡೋಣ ಅಂತ ನಮ್ಮ ಶಾಸಕರಂತೂ ಸ್ಪಷ್ಟವಾಗಿ ನಮ್ಗೆ ಹೇಳೋದಂತೂ ನಿಜ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದೂ ಹಿಂದೇಟು ಹಾಕಲ್ಲ. ಅಭಿವೃದ್ಧಿಯಲ್ಲಿ ಮುಂದೆ ಇದ್ದಾರೆ. ಅವರು ಮಾತಾಡೋದಕ್ಕೆ ಬೇರೆಯವರಿಗೆ ನನ್ನ ಅರ್ಹತೆ ಇಲ್ಲ ಅಂತ ನಾನು ಒಂದು ಮಾತು ಹೇಳೋದು. ದಯವಿಟ್ಟು 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾಧ್ಯಮ ಮಿತ್ರರಿಗೆ, ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ಲ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಬ್ಯೂರೋ ರಿಪೋರ್ಟ್ ಯಾರಬಯ್ಯಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.